ವ್ಯಕ್ತಿನ ಪರಿಚಯ ಮಾಡಿಸ್ಬೇಕು ನಿಮಗೆ. ಬನ್ನಿ ಬನ್ನಿ. ನಮಸ್ಕಾರ ಅಣ್ಣನಹಳ್ಳಿ ಪ್ರೆಸಿಡೆಂಟ್ರಿಗೆ. ನಮಸ್ಕಾರ ಸರ್. ಇವರೇನಾ ದೊಡ್ಡ ವ್ಯಕ್ತಿ? ಅಯ್ಯ ಅವರಲ್ಲ ಸರ್, ಇವ್ರು. ಇವರೇ ಸರ್, ಮಿಸ್ಟರ್ ಶಿವು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವ್ರು ಇದಾರಲ್ಲ, ಇವ್ರು ಎಂಥ ತ್ಯಾಗ ಮೂರ್ತಿ ಅಂದರೆ, ಎದುರಿಗಿರೋರು ಎಷ್ಟೇ ಕೆಟ್ಟವರಾಗಿದ್ರು, ಅದೆಂಥ ಕೆಟ್ಟ ಕೆಲಸ ಮಾಡಿದ್ರು ದೇವ್ರ ಥರ ಕ್ಷಮಿಸ್ಬಿಡ್ತಾರೆ ಸರ್. ಸಾಕ್ಷಾತ್ ಈಶ್ವರನ್ ಥರ. ತಾನು ಕಷ್ಟದಲ್ಲಿದ್ರು ಇನ್ನೊಬ್ರು ಕಷ್ಟ ಆಗೋದಕ್ಕಂತೂ ಬಿಡೋದೇ ಇಲ್ಲ ಸರ್. ಒಂಥರ ವಿಷ್ಣು ಥರ. ಹಾಗೆ ಒಬ್ರು ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾದರೆ ಸಾಕು, ತಕ್ಷಣಕ್ಕೆ ನಿತ್ತಲೆ ಪರಿಹಾರನ ಸೃಷ್ಟಿಸ್ಬಿಡ್ತಾರೆ, ಬ್ರಹ್ಮನ್ ಥರ. ಆದರೆ ಅವ್ರ ಮನೆಯವ್ರಿಗಾಗಲಿ, ಪ್ರೀತಿಸಿದವ್ರಿಗಾಗಲಿ, ನಮ್ದವ್ರಿಗಾಗಲಿ ತೊಂದರೆ ಆಯಿತು ಅಂತ ಗೊತ್ತಾಯ್ತೋ ಆಗ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರೆಲ್ಲ ಒಂದಾದಾಗ ಏನೋ ಅಂತಾರಲ್ಲ, ತ್ರಿಮೂರ್ತಿಗಳು. ಹಾಂ, ಕರೆಕ್ಟ್ ಸರ್, ಕರೆಕ್ಟು. ತ್ರಿಮೂರ್ತಿ. ತ್ರಿಮೂರ್ತಿ ಥರ ಒಬ್ಬರೇ ಅವತಾರನ ಎತ್ಬಿಡ್ತಾರೆ. ಆಗ ಗಾಳಿ ಅನ್ನೋದು ಚಂಡಮಾರುತ ಆಗುತ್ತೆ, ಬೆಂಕಿ ಅನ್ನೋದು ಅಗ್ನಿ ಪರ್ವತ ಆಗುತ್ತೆ. ಹಿಡಿಯೋದಕ್ಕಂತೂ ಸಾಧ್ಯನೇ ಇಲ್ಲ. ಇವ್ರ ಕೈ ಹಿಡಿಯೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅಯ್ಯೋ ರೀ, ನೀವೇನು ಇಷ್ಟೊಂದು ಬೇವತ್ತೋಗಿದ್ದೀರಲ್ಲ. ಇರಿ, ಫ್ಯಾನ್ ಆನ್ ಮಾಡ್ತೀನಿ. ಗೋಡಂಬಿ ಅಣ್ಣ, ಬನ್ನಿಲ್ಲಿ ಬನ್ನಿಲ್ಲಿ. ನೋಡಿ, ನನ್ನ ಗಂಡ ಕಷ್ಟಪಟ್ಟು ಸುಸ್ತಾಗಿದ್ದಾರೆ, ಮೊದಲು ಅವ್ರಿಗೆ ಜ್ಯೂಸ್ ಕೊಡಿ ಹೋಗಿ. ಹಾಗೆ ನಮ್ಮ ಅಣ್ಣನಹಳ್ಳಿ ಪ್ರೆಸಿಡೆಂಟು ಇವ್ರಿಗೂ ಕೊಟ್ಬಿಡಿ. ಆಮೇಲೆ ಏನಾದರೂ ಮಿಕ್ಕಿದ್ರೆ ಉಳ್ದವ್ರಿಗೆ ಕೊಟ್ಬಿಡಿ. ಬನ್ನಿ ಕೂತ್ಕೊಳ್ಳಿ. ಮಿಸ್ಟರ್ ಸೋಮೇಗೌಡ್ರೆ, ನೀವು ಆಗ್ಲೇನೋ ಹೇಳಿದ್ರಲ್ವಾ, ನಿಮ್ಮಂಥ ಶ್ರೀಮಂತರು ಮನೇಲಿ ನಡೆಯೋ ಮದುವೆ ಖರ್ಚಲ್ಲಿ ಇಂಥ 30 ಮದುವೆ ಮಾಡ್ಬೋದು ಅಂತ. ನಿಮ್ಮ ಮಾತು ನಿಜ, ಆದರೆ ಮದುವೆ ಅನ್ನೋದು ಆಡಂಬರ ಅಲ್ಲ, ಆಭರಣ. ಎಷ್ಟೋ ಜನ ಕೋಟಿ ಕೋಟಿ ಖರ್ಚು ಮಾಡಿ ಮದುವೆ ಮಾಡಿಸ್ತಾರೆ, ಆದರೆ ಮಕ್ಕಳು ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ. ಅಂತ ಎಷ್ಟೋ ಮದುವೆಗಳು ಮದುವೆ ಮಂಟಪದಲ್ಲೇ ನಿಂತೋಗಿರೋ ಉದಾಹರಣೆ ಎಷ್ಟೊಂದು ನೋಡಿದ್ದೀವಿ ಅಲ್ವಾ ಮಾವ? ಅಣ್ಣ, ಶಾಸ್ತ್ರ ಶುರು ಮಾಡೋದಕ್ಕೆ ಪುರೋಹಿತರು ಕರೀತಾ ಇದ್ದಾರೆ. ಬಂದೆ ಕಣವ. ಮತ್ತೆಮ್ಮ ಲವ್ ಬಾವಾ, ಇದ್ಯಾಕೆ ಹಿಂಗೆ ಬೇವು ತೆಗಿದಿ? ಲವ್, ನನಗೆ ಬೇಕು ಬೇಕು ಅಂತ ಬೇವ್ತಿಲ್ಲ. ಅವ್ನು ನೋಡ್ತಿದ್ರೆ ಕೈ ಕಾಲಲ್ಲೇ ನಡಿಗೆ ತಾನಾಗೆ ಬೇವ್ರು ಕಿತ್ಕೊತದೆ. ಇರೋ, ಅಲ್ಲೊಂದು ಪ್ಯಾನ್ ಐತೆ, ಹಾಕೊಂಡು ಬರ್ತೀನಿ.
ಗೊರ್ಕೆ ಅಲ್ಲಿ ನೋಡ್ಲಾ ಫ್ಯಾನ್ ಆಫ್ ಆಗೋಯ್ತು, ಬೇಗ ಬಾರ್ಲಾ. ಅಯ್ಯೋ ಅಣ್ಣ ನೋಡಿದ್ರೆ ಬೈತಾ ನಡಿಲ್ಲ. ಯಾಕಲ್ಲ ಕೊಡಮ್ಮಿ ಅಂತ ಕರಿತಿದ್ದ ಅಣ್ಣ ಫ್ಯಾನ್ ಬರ್ತಾ ಇಲ್ಲ. ಏ ಪ್ರೀತಿಯಿಂದ ಕರಿಲ್ಲ, ಎಲ್ಲಾನು ಬರ್ತದೆ. ನಾನು ಹೇಳಿದ್ದು ಫ್ಯಾನ್ ತಿರುಗ್ತಾ ಇಲ್ಲಣ್ಣ. ಮತ್ ಅದನ್ನೇ ಹೇಳ ದಾಡ್ ಬಡತ್ ಅಂತ ತಕೊಬಂದು. ಅಣ್ಣ ನಾನ್ ದಡ್ಡಲ್ಲ, ಬುದ್ಧಿವಂತನೇ, ಅದಕ್ಕೆ ನಿನ್ನನ್ನು ಕರೆದಿರೋದು. ಚೌಲ್ಟ್ರಿ ಓನರ್ನ ಕರೆದಿದ್ರೆ ನೀವು ಫ್ಯಾನ್ ಹಾಳು ಮಾಡಿದ್ದೀರಂತ 2,000 ರೂಪಾಯಿ ಬಿಲ್ ಕೊಟ್ಟಿರೋನು. ಇಷ್ಟಕ್ಕಲ್ಲ ಒಂದ್ ಕೆಲಸ ಮಾಡುಮ್ಮ, ಇದನ್ನ ನಾಳೆ ಸರಿ ಮಾಡ್ತೀನಿ. ಟೆಸ್ಟ್ ತಗೊಂಬಂದ್ರಲ್ಲ, ಹೋಗ್ಲಾ ಟೆಸ್ಟರು? ಆಯ್ತು ಹೋಯ್ತೀನಿ. ಇರ್ಲೆ ಯಾಕಣ್ಣ? ಹಂಗಿಲ್ಲೇ ಟೆಸ್ಟ್ ಮಾಡಿಕೊಂಡು ಊರು ತುಂಬ ಹುಡುಕ್ತಾನೆ ದಡ್ಡ. ಆಗ್ಲೇ ಗ್ರೈಂಡರು ಆನ್ ಆಯ್ತಾ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ಮುಟ್ ನೋಡುಮ ಅಂತ ಹೊಸ ಟೆಸ್ಟರ್ ತಕೊಂಬಂದೆ. ಟೆಸ್ಟ್ ಕೈನಾಗೈತೆ ಅಂತ ಅಲ್ಲಿ ಮುಟ್ ನೋಡಿಯಾ? ನಿಜ ಕಣ್ಣು, ಕರೆಂಟ್ ಓಡಿಸ್ಕೊಂಡ್ರೆ ಉಸಿರು ಕೊಟ್ಟು ಕಾಪಾಡೋಕ್ಕೆ ನಿನ್ಗೆ ಅತ್ತಿಗೆ ಅವ್ರೆ, ನಮ್ಗೆ ಯಾರು ಅವ್ರೆ ಅಲ್ಲಿಂದ ನನ್ನ ಮಕ್ಕಳು ತಕೊಬಂದು ಅಣ್ಣ ಮದುವೆ ಕೆಲ್ಸದಲ್ಲಿ ಬಿಜಿ ಅವನೇ ಅಂತ ಭಾಳ ಹೆಚ್ಕೊಂಡ್ಬಿಟ್ಟಿರ. ಮದುವೆ ಮುಗಿಲಿ ಆಮ್ಯಾಕೆ ಕತ್ತರಿಸ್ತೀನಿ ನಿಮ್ ಬಾಲವ. ಮಾವ, ಈ ಕೆಲಸ ಎಲ್ಲ ನೀನ್ ಯಾಕೆ ಮಾಡ್ಬೇಕು? ಎಲೆಕ್ಟ್ರಿಷಿಯನ್ ಇಲ್ವಾ? ಪಾರು ಹೊಸಿ ಬಡ್ಜೆಟ್ ಕಮ್ಮಿ ಐತೆ, ಅದಕ್ಕೆ ನಮ್ ಕೆಲ್ಸನ ನಾವೇ ಮಾಡು ಮಾತಾ. ಮಾವ, ಅಯ್ಯೋ ಇಷ್ಟು ಬೇವ್ತೋಗಿದೆಯಾ ಮಾವ. ಎಲ್ಲರೂ ನೋಡಕ್ಕಿಲ್ವೇ? ಅಯ್ಯ ನೋಡಿದ್ರೆ ನೋಡ್ಲಿ ಬಿಡು, ನಾನೇನ್ ಮಾಡ್ಬಾರ್ದು ಮಾಡ್ತಿದ್ದೀನಾ? ಅಯ್ಯೋ ಹಂಗಲ್ಲ ಪಾರು, ನಿನ್ ಸೀರೆಯಲ್ಲಿ ನನ್ ಬೇವ್ರು ಒರ್ಸೋದು ಅಂದ್ರೆ. ಸರಿ ಬಿಡು, ನಿನ್ ಟವೆಲ್ಲ ನಾನು ಯೂಸ್ ಮಾಡ್ತೀನಿ, ಭೇದ ಭಾವ ಯಾಕೆ? ಅಯ್ಯೋ ನಾನು ಹೇಳೋದು ನಿಂಗೆ ಅರ್ಥ ಆಯ್ತಿಲ್ಲ. ಪಾರು, ನೀನು ಹಾಲಿನ ಕೆನೆ, ನಾನು ರಾಗಿದ್ದೇನೆ. ಎರಡು ಸೇರಿದ್ರೇನೆ ಮಾವ ರಾಗಿ ಮಾಲ್ಟ್ ಆಗೋದು. ಯಾಕ್ಲಾ? ಏನ್ ಹೇಳಿದೆ ಪಾರು? ಏನಿಲ್ಲ ಮಾವ, ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಕ್ ಬಂದೆ ಅಷ್ಟೇ. ನೀನ್ ಕೆಲಸ ಮಾಡು. ಲೇ ಸೋಮ, ಅಲ್ಲಿ ನೋಡ್ಲಾ ಆ ಅಮ್ಮ ಈ ಸಾಕಿರೋ ಊಟವ ತಗೋಯ್ತವಳೆ. ಈಗ ಅದನ್ನು ಆ ಶಿವಂಗೆ ಕೊಡ್ತಾಳೆ. ಆ ಶಿವ ತಿಂತಾನೆ, ಶಿವನ್ ಪಾದ ಸೇರ್ಕತ್ತದೆ. ಏನಂತ ಕರೀಲಿ ನನ್ನ ಮಗನ? ಏನಪ್ಪ? ಏನಮ್ಮ? ಏನ್ ಹೇಳಿಮ್ಮ? ಅದು ಭಟ್ರು ತಿಂಡಿ ತಿಂದು ರುಚಿ ನೋಡಿ ಹೇಳಕ್ ಕಳ್ಸಿದ್ದಾರೆ. ಅಯ್ಯಯ್ಯೋ, ಎರಡು ಕೈನೂ ಕೆಲಸ ಮಾಡ್ತೈತೆ, ಕೈನೂ ಕೊಳೆ ಆಗೈತೆ. ನಿಮ್ಗೇನು ಅನ್ಸಕ್ಕಿಲ್ಲ ಅಂದ್ರೆ ನೀವೇ 4 ತುತ್ತು ತಿನ್ಸ್ತೀರಾ? ಚಿಕ್ಕ ವಯಸ್ಸಲ್ಲಿ ನನ್ನ ಮಗನಿಗೆ ತುತ್ತು ಕೊಟ್ಟಿದ್ದು, ಅದು ಬಿಟ್ಟರೆ ಇವಾಗ ತುತ್ತು ಕೊಡ್ತಾ ಇದ್ದೀನಿ. ಆ ತುತ್ತಿಂದ ಈ ತುತ್ತಿನವರೆಗೂ ಅದು ಎಷ್ಟು ವರ್ಷ ಕಾದಿದ್ದೀನಿ ಅಂತ ನಮ್ಮವ್ವ ಮಕ್ಕಳವಂಗೆ ಗೊತ್ತು. ಏನಮ್ಮ ಯೋಚನೆ ಮಾಡ್ತಿದ್ಯಾ? ತಿನ್ಸಮ್ಮ.
ಸಂಬೋಸ್ಕೊಂಡು ತಿನ್ನೋ ಪಟ್ಟಿ ಮಗ ಇದ್ರೆ ಇವನೇ ಇರಬೇಕು. ಬಾವಾ, ತಂಗಿ ಮದುವೆ ದಿನನೇ ಸಾಯೋ ಅದೃಷ್ಟ ಯಾವಣ್ಣಂಗೆ ತಾನೇ ಸಿಕ್ಕದು ಏಳು. ಚೆನ್ನಾಗೆ ತಿಂತವನೆ, ಬೇಗ ಹೋಯ್ತಾನೆ. ಅವ್ವ, ನಾನು ಭಟ್ರ ಅಡುಗೆನ ಸುಮಾರು ತಿಂತೀನಿ. ಆದರೆ ಇವತ್ತಿನ ತಿನ್ಸಿದಲ್ಲ, ಆಹಾ ಅಮೃತ ಕಣವ, ಅಮೃತ. ಭಟ್ರಿಗೆ ಹೋಗಿ ಹೇಳ್ಬಿಡಿ ಬಹುತ್ ಅಂದಾಗೈತೆ ಅಂತ. ನನ್ನ ಮಗನಿಗೆ ನಾನೇ ಕೈ ತುತ್ತು ತಿನ್ನಿಸ್ತೀನಿ ಅಂತ ದ್ಯಾವ್ರ ಸತ್ಯವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅಮ್ಮ ತಾಯಿ, ನಿನ್ನ ದಯೆ ಕಣವ. ಅಮ್ಮ ಅಮ್ಮ, ಸಿಹಿ ಎಲ್ಲ ತಯಾರಿದ್ರೆ ಗಂಡಿನ ಕಡೆವರೆಗೂ ಒಂದು ಪ್ಲೇಟ್ ಕೊಡಬೇಕಿತ್ತು. ಅದು ಶಾಸ್ತ್ರಕ್ಕೆ ತುಂಬ ತಡ ಆಯ್ತದೆ, ಅಲ್ಲಿವರೆಗೂ ಅವರು ತಿಂತಾ ಇರಲಿ. ಸರಿ ಕಣ. ಪಾರು, ಅರ್ಶನದ ಶಾಸ್ತ್ರಕ್ಕೆ ಅರ್ಶನ ಕಲ್ಸಿಟ್ಟಿದ್ದೀನಿ, ಸರಿಗೈತೆ ನೋಡು. ಹಾ ಆಂಟಿ, ನನಗಿಂತ ಜಾಸ್ತಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ. ನಿಮ್ಮನೆ ಹುಡುಗಿ ಅಲ್ವೇನಪ್ಪ, ಅದಕ್ಕೆ ನೀವು ಒಂದ್ಸಲ ನೋಡ್ಲಿ ಅಂತ ಅಷ್ಟೇ. ಆಂಟಿ, ಇದು ನಿಮ್ಮನೆ ಮದ್ವೆ ಅನ್ಕೊಂಡು ಓಡಾಡ್ಕೊಂಡು ಕೆಲಸಗಳು ಮಾಡ್ತಿದ್ದೀರಲ್ಲ, ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅದ್ರಲ್ಲಿ ಏನಪ್ಪ ದೊಡ್ಡಸ್ಗೆ, ನನ್ ಮಗನ್ ಮದ್ವೆ ಆಗು, ನೀವೆಲ್ರೂ ಹಿಂಗೆ ಓಡಾಡ್ಕ ಮಾಡಿರೋಂತ ಬಿಡಿ. ಆದ್ರೂ ಅದ್ಗೆ ಇಷ್ಟೇ ಅರ್ಶನ ನಮ್ ಗುಂಡಕ್ಕನ್ ಸಾಲುತ್ತಾ? ಅವತ್ತೆ ಅರ್ಶನ ಹಚ್ಚಿ ನೀರ್ ಹಾಕ್ಲಿಲ್ವೇನ್ ರಮ್ಯಾ? ಇವತ್ ಸುಮ್ನೆ ಶಾಸ್ತ್ರಕ್ಕೆ ಗಂಡು ಹೆಣ್ಣನ್ ಕೂರ್ಸಿ ಹಚ್ಚದಷ್ಟೇಯ. ಲೀಲಮ್ಮ, ಹುಡ್ಗ ಹುಡ್ಗ ಅಂತ ಹೇಳ್ಬೇಡಿ, ರಶ್ಮಿ ಹುಡ್ಗ ಅಂತ ಹೇಳಿ. ಆಯ್ತಮ್ಮ, ರಶ್ಮಿ ಹುಡ್ಗ ರೆಡಿ ಆಗಿದಾನ ಇಲ್ವಾ ಅಂತ ನೋಡ್ಕೊಂಡು ರೆಡಿ ಆಗಿದ್ರೆ ಕರ್ಕೊಂಡೋ ಬಂದ್ಬಿಡ್ತೀನಿ, ಆಯ್ತಾ? ಕರ್ಕೊಂಡ್ ಬರೋದೇನ್ ಬೇಡ ಅಕ್ಕ. ಅಲ್ಲೋಡು, ಆಗ್ಲೇ ಮದ್ವೆ ಗಂಡು ಬಂದಾಯ್ತು. ರಶ್ಮಿ ಅಕ್ಕ, ನಿಮ್ ಹುಡ್ಗ ಸುಮ್ಮನಿರೆ, ಅದಕ್ಕೆ ನೋಡಿ ಅದಕ್ಕೆ ಇವಳನ್ನ. ಏನು ಮದ್ವೆ ಗಂಡು ಹೆಣ್ಣಿನ ರೂಮಿಗೆ ಹುಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಹಂಗೆಲ್ಲ ಹೇಳ್ದೆ ಕೇಳ್ದೆ ಹೆಣ್ಣಿನ ರೂಮಿಗೆ ಬರೋ ಹಂಗಿಲ್ಲ. ಮಂಟಪಕ್ಕೆ ಹೋಗೋವರೆಗೂ ಒಬ್ರಿಗೊಬ್ರು ಮುಖ ನೋಡ್ಕೊಳ್ಳೋಂಗಿಲ್ಲ, ಗೊತ್ತಾ? ಪರದೇಡಿ ಪರದೇಡಿ. ಸ್ವಲ್ಪ ಮಾತಾಡ್ಸ್ತೀನಿ, 2 ನಿಮಿಷ ಮೇಡಮ್. ಅವೆಲ್ಲ ಆಗಲ್ಲಪ್ಪ. ಹೌದು, ಶಾಸ್ತ್ರ ಸಂಪ್ರದಾಯ ಇವೆಲ್ಲ ಇದೆಯಲ್ಲ, ನಾವು ಮೀರಲ್ಲ ಕಣಪ್ಪ, ಪಾಲಿಸ್ತೀವಿ ಅಲ್ವೇನ್ ರಶ್ಮಿ? ಲೀಲಮ್ಮ, ಪಾಪ ಕಾಯ್ತಾ ಇರ್ತಾರೆ. ಪಾಪ ಕಾಯ್ಲಿ ಬಿಡು. ಈ ಮದುವೆನ ಹೇಗೆ ನಿಲ್ಲಿಸ್ತೀನೋ ಗೊತ್ತಾಯ್ತಾ ಇಲ್ಲ. ನಾನು ಏನು ಮಾಡಬೇಕು ಅಂದ್ಕೊಂಡಿದ್ನೋ ಅದರಲ್ಲಿ ಗೆಲುವು ಕಾಣ್ತೀನೋ ಇಲ್ವೋ ಅದು ಗೊತ್ತಿಲ್ಲ. ಎಲ್ಲ ತಾಯಿ ಮೇಲೆ ಭಾರ ಹಾಕಿದ್ದೀನಿ, ಎಲ್ಲ ನೀನೇ ಕಾಪಾಡ್ಬೇಕು ಕಣವ. ಮೊದಲು ಆ ಹುಡುಗನ ಕಡೆಯವ್ರ ಜೊತೆ ವರದಕ್ಷಿಣೆ ಬಗ್ಗೆ ಮಾತಾಡಬೇಕು. ಇಲ್ಲ ಅಂದರೆ ಅವರೇನಾದರೂ ಎಡವಟ್ಟು ಮಾಡಿಬಿಟ್ರೆ ಹೊಳೆನಲ್ಲಿ ಹುಣಸೆ ಹಣ್ಣು ತೊಳ್ದಂಗೆ ಆಗ್ಬಿಡುತ್ತೆ. ಅಬ್ಬಾ, ಈಗ ಯಾಕೆ ಅನ್ನಕ್ಕಿಲ್ಲ ಅಂತ ನಾನು ನೋಡ್ತೀನಿ. ಶಿವು, ಶಿವು, ಅದಪ್ಪಣ ಏನ್ ಶಿವು ಇದು? ಅಲ್ಲಿ ಅಷ್ಟೆಲ್ಲ ಕೆಲಸ ಇಟ್ಕೊಂಡು ಫ್ಯಾನ್ ರಿಪೇರಿ ಮಾಡ್ತಾ ನಿಂತಿದ್ಯಲ್ಲ, ಯಾರು ಕರೆಂಟ್ ರಿಪೇರಿ ಅವ್ರನ್ನ ಕರೆಸಿ ಮಾಡ್ಸೋದಲ್ವಾ? ಅಯ್ಯೋ ಮಾದಪ್ಪಣ, ಪೈಸಕ್ಕೂ ಲೆಕ್ಕ ಹಾಕಿ ಮಾಡ್ತಿರೋ ಬಡವನ್ ಮದುವೆ ಕಾರಣ. ಈಗ ಇದಕ್ಕೂ ಯಾರನ್ನಾದ್ರೂ ಕರ್ಸಿದ್ರೆ ಖರ್ಚಲ್ಲಿ ನೋಡೋಣ. ಅದು ಬಿಟ್ಬಿಟ್ಟು ನಾನೇ ಮಾಡಿದ್ರೆ ಒಂದು 4 ಕಾಸು ಆದ್ರೂ ಉಳಿತೈತೆ. ಆ ಕಾಸು ನನ್ನ ತಂಗಿಗೆ ನಾಳೆ ಏನಕ್ಕ ನಾನು ಆಯ್ತದ?
ಆಯ್ತು, ಈಗ ಸರಿ ಹೋಯ್ತಲ್ಲ. ಬಾ, ಅಲ್ಲಿ ಗಂಡು ಹೆಣ್ಣಿಗೆ ಅರಿಶಿನ ಹಚ್ಚಬೇಕಂತೆ. ನೋಡು, ಎಲ್ಲ ಕಾಯ್ತಾ ನಿಂತವ್ರೆ. ಮೊದಲೇ ಗಡಿಬಿಡಿ ಮದುವೆ ಅಂಥದ್ರಲ್ಲಿ ನೀನು ಎಲ್ಲ ಕೆಲಸ ಮಾಡ್ಕೊಂಡು ಕೂತಿದ್ಯಾ. ಬಾ. ಅವನು ಇನ್ನೂ ಸತ್ತೇ ಇಲ್ವಲ್ಲ? ಒಳ್ಳೆ ವಿಷ ಕೊಟ್ಟಿದ್ಯಾ ಇಲ್ಲ ಹೆಂಗೆ? ಬಾವಾ, ಒಳ್ಳೆ ಖಡಕ್ ವಿಷನೇ. 10 ಸರ್ಪದಲ್ಲಿ ಎಷ್ಟು ವಿಷ ಇರ್ತದೋ ಒಂದು ಚಿಟಿಕೆ ಪುಡಿಲಿ ಅಷ್ಟು ವಿಷ ಐತೆ. ಮತ್ತು ಅವ್ನು ಇನ್ನೂ ಗುಂಡು ಕಲ್ಲಿದ್ದಂಗೆ ಅವನಲ್ಲ. ಇರಲ್ಲ ಬಾವ, ಆತರ ಪಡಬೇಡ. ಹುಸಿ ಗಟ್ಟಿ ಜೀವ ಅಲ್ವೇ, ವಿಷ ನರ ನಾಡಿಗೆ ಇಳಿಬೇಕು. ಇರ್ತೀವಲ್ಲ, ನೋಡಿದ್ರಾಯ್ತು ಕಂತಕ. ಮಾತಾಡೋದಕ್ಕೆ ಬಿಡಲ್ಲ. ಮದುವೆ ಒಂದಾಗ್ಲಿ, ಆಮೇಲೆ 5 ನಿಮಿಷ ನೀವು ಬಿಟ್ಟಿರ್ತೀನಿ ಅಂದ್ರು ನಾವ್ಯಾರು ಸುಮ್ಮನೆ ಇರಕ್ ಬಿಡಲ್ಲ ಅಲ್ವಾ ಗರ್ಲ್ಸ್? ಹೌದು. ಯಪ್ಪ, ಮದ್ವೆ ಗಂಡು ಇವರೆಲ್ಲ ಯಾರಂತ್ಯ? ಶಿವಣ್ಣನ್ ತಂಗಿರು ಮತ್ ಪಾರು. ಇವ್ರನ್ನೆಲ್ಲ ದಾಟ್ಕೊಂಡ್ ನೀನ್ ಮುಂದಕ್ಕೆ ಹೋಗಕ್ ಆಯ್ತದ? ಸುಮ್ನೆ ಅರ್ಶನ ಹಚ್ಚಿಸ್ಕೊಳಕ್ ರೆಡಿ ಆಗುವಂತೆ. ಬಾ. ಹಂಗ ಹೇಳಲಿಲ್ಲಕ್ಕ, ತಾಳಿ ಕಟ್ಟುವಾಗ ಮಾತ್ರ ಹೆಣ್ಣಿನ ಮುಖ ನೋಡ್ಬೇಕು. ನೋಡಿ ಇವ್ರೆ, ನೀವೇನು ನೊಂದ್ಕೋಬೇಡಿ. ಡೋಂಟ್ ನರಿ. ಏಯ್, ನರಿ ಅಲ್ಲ ಅದು, ವರಿ. ಅದೇ ಇನ್ ಸ್ವಲ್ಪ ಹೊತ್ತಿಗೆ ನಾನೇ ಅಲ್ಲಿ ಬರ್ತೀನಿ, ಓಕೆನಾ? ಇನ್ ಸ್ವಲ್ಪ ಹೊತ್ತಲ್ಲಿ ಅರ್ಶನ ಹಚ್ಚಕ್ ಪಕ್ಕದಲ್ಲೇ ಕೂರ್ಸಿರ್ತಾರೆ, ನೋಡುವಂತ ನಡಿ ಅಪ್ಪ ನೀನು. ಓ, ಅವಾಗ ನೋಡ್ಬೋದಾ? ಒಳ್ಳೇದಾಯ್ತು, ಸೂಪರ್. ಈಗ ಸಮಾಧಾನ ಆಯ್ತಾ? ನಾವು ಸುಮ್ಮನೆ ನಿಮ್ಮನ್ನ ಗೋಳು ಹೇಳ್ಕೊಳ್ಳೋದಕ್ಕೆ ಹಂಗೆ ಮಾಡಿದ್ವಿ ಅಷ್ಟೇ. ಆಂಟಿ, ಎಲ್ಲ ರೆಡಿ ಆಯ್ತಾ? ಇನ್ನೇನಿದ್ರು ಗಂಡು ಹೆಣ್ಣನ್ನ ಅರ್ಶನ ಶಾಸ್ತ್ರಕ್ಕೆ ಕರ್ಕೊಂಡು ಹೋಗೋದಷ್ಟೇ. ಅಲ್ಲೆಲ್ರು ಕಾಯ್ತಾವ್ರೆ. ರೆಡಿನಾ? ಓ ಮದ್ವೆ ಗಂಡು, ಈ ಅಣ್ಣನ್ ಕರ್ಕೊಂಬರೋದು ನಮಗ್ ಗೊತ್ತೈತೆ. ನೀನ್ ನಡಿ. ಮದ್ವೆ ಹೆಣ್ಣು ಬಾ, ನನ್ ಕೈಯಾರ ನಿಂಗೆ ಅರ್ಶನ ಹಚ್ತೀನಿ. ಬಾ. ಬೇರೆ ಇನ್ನೇನಾದರೂ ಹೇಳೋದಿತ್ತ ಸರ್? ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಸರಿ ಇಲ್ಲ. ಯುದ್ಧ ಆಗೋದಕ್ಕೂ ಮುಂಚೆ, ಯುದ್ಧ ಮಾಡಬೇಕಾದ್ರೆ, ಯುದ್ಧ ಆದಮೇಲೂ ಶಸ್ತ್ರಾಭ್ಯಾಸ ಮಾಡ್ತಾನೆ ಇರಬೇಕು. ಯಾಕಂದರೆ ಯಾವಾಗ ಯಾರ ತಲೆ ನಮ್ಮ ಕತ್ತಿಗೆ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅರ್ಥ ಆಗ್ಲಿಲ್ಲ ಅಣ್ಣ, ಬಿಡ್ಸಿ ಹೇಳಿ. ಯಾರ್ದೇನು ಸ್ವೀಟ್ ರುಚಿ ನೋಡೋಕೆ ಕಳ್ಸವ್ರೆ. ಕೊಡು. ಅದು ಇದು ಕೊಟ್ಟಾಯ್ತಲ್ಲ, ಹೋಗು. ನಿಂತ್ಕೊ. ಯಾಕೆ ಮುಖ ಮುಚ್ಕೊಂಡಿದೀಯಾ? ಅದು ಮುಖ ತೋರಿಸು.